ನಾನು ಮದ್ದೂರ ರಂಗಸ್ವಾಮಿ ಕಾಂಗ್ರೆಸ್ ಮುಖಂಡ ಆದವಲ್ಲದೆ ನಾನು ಉಪ್ಪಾರ ಜನಾಂಗದ ಮುಖಂಡರು. ನಾನು ಇಲ್ಲಿ ಇಲ್ಲಿ ನಮ್ಮ ಪುಟ್ಟರಂಗ ಶೆಟ್ಟರು 4 ಬಾರಿ MLA ಚಾಮರಾಜನಗರದಲ್ಲಿ MLA ಆಗಿರೋದ್ರಿಂದ ಅವ್ರಿಗೆ ಹೊಸ ಸಂಪುಟ ಇದು ಆಗ ನೆರವೇರಿಸೋದ್ರಿಂದ ನಾನು ಅವ್ರಿಗೆ ಒಂದು ಮಂತ್ರಿಗಿರಿ ಕೇಳೋದಕ್ಕೆ ಇಲ್ಲಿ ಒಂದು ಕಂದಳ್ಳಿ ಮಾದಪ್ಪನ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೆ. ಅದರಲ್ಲಿ ನಮ್ಮ ಮುಖಂಡರುಗಳು ಎಲ್ಲ ಊರಿನ ಯಜಮಾನರು ಮುಖಂಡರುಗಳು ಕಾಂಗ್ರೆಸ್ಸು ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಪೂಜೆ ಇಟ್ಟು ಅದರಲ್ಲಿ ಏನಪ್ಪ ಅಂದರೆ ಈ ರಾಜ್ಯ ಕಂಡಂಥ ನಮ್ಮ ಏಕೈಕ ರಾಜ್ಯ ಉಪ್ಪಾರ ಜನಾಂಗದ ಸಮುದಾಯದ ಏಕೈಕ ಶಾಸಕರು 4 ಬಾರಿ ಅಂದ್ರೆ ತಮಾಷೆ ಇಲ್ಲ. 2 ಬಾರಿ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿ ಎಲ್ಲ ಆಗೋದ್ರಿಂದ ಒಂದು ಸತಿ ಮಂತ್ರಿನೂ ಆಗಿದ್ದಾರೆ ಅವರು ಕುಮಾರಸ್ವಾಮಿ ಪೀರಿಯಡಲ್ಲಿ. ಆಲ್ರೆಡಿ ನಮ್ಗೆ ಸಿದ್ದರಾಮಯ್ಯವರ ಪೀರಿಯಡಲ್ಲಿ ಮಂತ್ರಿ ಆಗಬೇಕಿತ್ತು ಅನೌನ್ಸ್ ಮಾಡಿದರು. ಆದರೂ ಕೂಡ ಆವಾಗ ಇನ್ನೇನೋ ಆಗಬೇಕು ಅನ್ನೋದ್ರಲ್ಲಿ ಕೈ ಬಿಟ್ಬಿಟ್ರು. ನಿನಗೆ ಮಾಡೇ ಮಾಡ್ತೀನಿ ಇನ್ನೊಂದು ಸರಿ ಅನ್ಕನಮ್ಮ ಆಗೊಂದು ನಿಗಮ ಕೊಟ್ಟರು. ನಮ್ಮ ಜನಾಂಗ ಅಂದ್ರೆ ಇಡೀ ರಾಜ್ಯದಲ್ಲಿ ನಾವು ಒಂದು 35 ಲಕ್ಷ ಜನ ಇದ್ದೇವೆ. ನಾವು 35-40 ಲಕ್ಷ ಜನ. ಅದರಲ್ಲಿ ಏಕೈಕ ಪುಟ್ಟರಂಗ ಶೆಟ್ಟಿ ಅನ್ನೋರಿ ನಮ್ಮ ರಾಜ್ಯ ಕಂಡಂಥ ಉಪ್ಪಾರ ಜನಾಂಗ ಮುಖಂಡರಾದ ಲೀಡ್ರ್ ಇರತಕ್ಕಂಥದ್ದು. ಅವ್ರಿಗೆ ನಮ್ಗೆ ಏನಪ್ಪ ಅಂದರೆ ಇವತ್ತು ಮಂತ್ರಿ ಸ್ಥಾನ ಕೊಡಬೇಕು. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಸುತ್ತ ಅಂತ ವ್ಯಕ್ತಿ ಅಂದ್ರೆ ಪುಟ್ಟರಂಗ ಶೆಟ್ಟರು. ಇಲ್ಲಿ ನಮ್ಗೆ ಬಳಸ್ತಕ್ಕಂಥವ್ರು ಯಾರು ರಾಜ್ಯ ಯಾವ ಮೂಲವಾದ್ರು ಪುಟ್ಟರಂಗ ಶೆಟ್ಟರಿಗೆ ಉಪ್ಪಾರ ಜನಾಂಗ ಪುಟ್ಟರಂಗ ಶೆಟ್ಟರು ಅಂತ ಒಂದು ಗುರುತಿಸಿರತಕ್ಕಂಥ ವ್ಯಕ್ತಿ ನಮ್ಮ ಸಾಹೇಬರು. ಅವ್ರಿಗೆ ಮಂತ್ರಿಗಿರಿ ಕೊಡಬೇಕು. ಈ ಸಂಪುಟದಲ್ಲಿ DK ಶಿವಕುಮಾರ, ಇನ್ನೊಬ್ಬರು ಸಿದ್ದರಾಮಯ್ಯವರ, ಯಾರೇ ಮುಖಂಡರು, ಪರಮೇಶ್ವರ್ ಅವರು, ನಮ್ಮ ಮಲ್ಲಿಕಾರ್ಜುನ ಸಾಹೇಬರು AC ಅಧ್ಯಕ್ಷರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಇವರೆಲ್ಲ ಮುಡಿಸಿ ಈ ಜನಾಂಗ ಹಿಂದುಳಿದ ಜನಾಂಗ ಅಂದ್ರೆ ಉಪ್ಪಾರು ಚಾಮರಾಜನಗರದಲ್ಲಿ ಕಡ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು. ನಾವು ಏನೂ ಕಾಣದೆ ಒಂದು ಅದ್ರಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ 2 ಬಾರಿ MLC ಕೊಟ್ಟಿರ್ತಕ್ಕಂಥದ್ದು, 1 ಬಾರಿ ಕಾಡ ಅಧ್ಯಕ್ಷರು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸು ಅಷ್ಟು ಕಡೆಗಣಿಸಿಲ್ಲ ನಮ್ಮನ್ನು. ಕಡೆಗಣಿಸಬಾರ್ದು ಇವಾಗಲೂ ಅಂತ ನಾವು ಯಾಕಂದ್ರೆ ಕೊಟ್ಟು ಉಳಿದಿರ್ತಕ್ಕಂಥದ್ದು ನಮ್ಮನ್ನು ಭಾಳ ಇದು ಮಾಡ್ಕೊ ಬಂದಿರ್ತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷ. ಅದರಲ್ಲೂ ಅದನ್ನೇ ಗಮನ ಇಟ್ಕೊಂಡು ಇವತ್ತು ನಮ್ಗೆ ಪುಟ್ಟರಂಗ ಶೆಟ್ಟರ್ಗೆ ಮಂತ್ರಿಗಿರಿ ಮಾಡಿ ಈ ಜಿಲ್ಲೆ ಉಸ್ತುವಾರಿ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೇವೆ. ನಾವು